ಹಾಯ್ ನಮಸ್ತೆ ವಾಚ್ ಕನ್ನಡ ಸೀರಿಯಲ್ ಚಾನೆಲ್ಗೆ ಸ್ವಾಗತ. ಮೊದಲು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತಿನ ಲಕ್ಷ್ಮೀ ಬಾರಮ್ಮ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ. ಸಂಚಿಕೆ ಪ್ರಾರಂಭದಲ್ಲಿ ನ್ಯಾಯಾಧೀಶರು ತೀರ್ಪು ಕೊಡ್ತಾರೆ, ಕಾವೇರಿಗೆ 7 ವರ್ಷ ಕಠಿಣ ಶಿಕ್ಷೆ ಆಗ್ಲೇಬೇಕು ಅಂತ. ಆವಾಗ ಎಲ್ರಿಗೂ ಗೊತ್ತಾಗುತ್ತೆ ಕಾವೇರಿ ಬುದ್ಧಿ ಏನಂತ ಹೇಳಿ. ಆದ್ರೆ ಕಾವೇರಿ ತನ್ನ ತಪ್ಪು ಒಪ್ಕೊಳ್ಳಿಕ್ಕೆ ರೆಡಿನೇ ಇರಲ್ಲ. ಪುಟ್ಟ ನಾನೇನು ಮಾಡ್ಲಿಲ್ಲ ಪುಟ್ಟ ಅಂತ ಹೇಳ್ತಾನೆ ಇರ್ತಾಳೆ ವೈಷ್ಣವ್ ಹತ್ರ. ಆದ್ರೆ ವೈಷ್ಣವ್ ಅದನ್ನ ನಂಬೋದೇ ಇಲ್ಲ. ಆವಾಗ ಲಕ್ಷ್ಮಿ ಮನಸ್ಸಲ್ಲೇ ಅಂದ್ಕೊಳ್ತಾಳೆ, ಮಾಡಿರೋ ಸ್ವಾರ್ಥಕ್ಕೆ, ಮಾಡಿರೋ ಪಾಪಕ್ಕೆ ಇದೆಲ್ಲ ನಿಮಗೆ ಆಗ್ಲೇಬೇಕತ್ತೆ ಅಂತ ಅಂದ್ಕೊಳ್ತಾಳೆ. ಇನ್ನು ಕೋರ್ಟಿಂದ ಹೊರಗಡೆ ಬರ್ತಾಳೆ. ಹೊರಗಡೆ ಬರುವಾಗ ಕಾವೇರಿ ಎಷ್ಟೇ ಕನ್ವಿನ್ಸ್ ಮಾಡ್ತಾ ಇದ್ರು ಪುಟ್ಟ ಕೇಳ್ತಾ ಇರಲ್ಲ. ಮನೆಯವ್ರು ಎಲ್ರೂ ಬೈತಾರೆ. ಇನ್ನು ಕೃಷ್ಣ ಹೋಗಿ, ನಿನ್ನ ನಾನು ನಂಬಿದೆ ಅಲ್ವಾ, ನಾನು ಹೊಡ್ಕೊಳ್ಬೇಕು, ನಿನ್ನಷ್ಟ ಪಾಪಿ ನಾನು ಯಾವತ್ತೂ ನೋಡ್ಲಿಲ್ಲ. ಒಂದು ತಾಯಿ ಯಾವಾಗ್ಲೂ ಮಗನಿಗೆ ಒಳ್ಳೇದ್ ಬಯಸ್ಬೇಕು, ಆದ್ರೆ ನೀನೇನ್ ಮಾಡಿದಿ ಕಾವೇರಿ, ನಿನ್ನನ್ನ ನಂಬಿ ತಪ್ಪು ಮಾಡಿದೆ, ನೀನ್ ದೊಡ್ಡ ರಾಕ್ಷಸಿ ನೀನು ಅಂತ ಹೇಳ್ತಾಳೆ. ಇನ್ನು ಅಜ್ಜಿನೂ ಬೈತಾರೆ, ವಿಧಿನೂ ಬೈತಾರೆ, ಸುಪ್ರೀತಾನು ಬೈತಾಳೆ, ಎಲ್ರೂ ಬೈತಾರೆ. ಇನ್ನು ಕಾವೇರಿ ಅಲ್ಲಿಂದ ಹೋಗ್ತಾಳೆ. ಇನ್ನು ಈ ಕಡೆ ಕೀರ್ತಿಗೆ ಹಳೆದೆಲ್ಲ ನೆನಪಾಗಿ ಅವಳು ಕೊಲೆಗಾರ್ತಿ ಅಂತ ಹೇಳ್ಕೊಂಡೆ ಕೆಳಗ್ ಬೀಳ್ತಾಳೆ. ಇನ್ನವ್ರ ಮನೆಗ್ ಬರ್ತಾರೆ. ಆವಾಗ ವೈಷ್ಣವ್ಗೆ ತನ್ನ ಅಮ್ಮನ ನೆನಪು ಕಾಡ್ತಾನೆ ಇರುತ್ತೆ. ಎಲ್ಲಿ ಹೋದ್ರೂ ಅಮ್ಮನೇ ನೆನಪು ಕಾಡ್ತಾ ಇರುತ್ತೆ. ಅಮ್ಮ ನಂಗೆ ಮೋಸ ಮಾಡಿಬಿಟ್ಲು, ಅವಳಿಗೆ ಸಮಾಜದಲ್ಲಿ ಒಂದು ರೆಪ್ಯುಟೇಷನ್ ಬೇಕಾಗಿತ್ತು, ಅದಕ್ಕೆ ನನ್ನನ್ನು ಬಳಸ್ಕೊಂಡ್ಲು, ನನ್ನನ್ನು ಹಾಡಿಸಿದ್ಲು, ನಾನು ಹಾಡಿದೆ, ಅವಳಿಗೆ ನಾನು ಹೇಗೆ ಬೇಕು ಹಾಗೇ ನನ್ನನ್ನು ಬೆಳೆಸಿದ್ಲು. ನಾನು ಟೀ ಕುಡಿಬೇಕಾ, ನೀರು ಕುಡಿಬೇಕಾ, ಯಾವ ಜ್ಯೂಸ್ ಕುಡಿಬೇಕು, ಯಾವ ಕಾರ್ ತಗೊಳ್ಬೇಕು, ಯಾವ ಡ್ರೆಸ್ ಹಾಕೊಳ್ಬೇಕು, ಏನು ಮಾಡಬೇಕು, ಪ್ರತಿಯೊಂದೇ ಅವಳೇ ನಿರ್ಧಾರ ಮಾಡಿದ್ಲು. ಎಲ್ಲದರಲ್ಲೂ ಅವಳ ಸ್ವಾರ್ಥತನ ಇತ್ತು. ಹಾಗೆ ನಾನು ಯಾರನ್ನು ಮದುವೆ ಆಗಬೇಕು ಅನ್ನೋದನ್ನು ಅವಳೇ ನಿರ್ಧಾರ ಮಾಡಿದ್ಲು. ಆದರೆ ಇಷ್ಟು ಸ್ವಾರ್ಥತನದಿಂದ ನನ್ನ ಜೀವನನೇ ಹಾಳು ಮಾಡ್ತಾಳಂತ ಅಂದ್ಕೊಂಡಿರ್ಲಿಲ್ಲ ನಾನು ಅಂತ ಹೇಳ್ತಾ ಇರ್ತಾನೆ. ಹಾಗೆ ಅವಳ ಬಟ್ಟೆಯನ್ನೆಲ್ಲ ಸುಟ್ಟಾಕ್ತಾನೆ. ಮನೆಯವರೆಲ್ಲ ಎಷ್ಟು ಹೇಳ್ತಿದ್ರು ಅವ್ನು ಕೇಳ್ತಾನೆ ಇರಲ್ಲ. ಇನ್ನು ವೈಷ್ಣವ್ಗೆ ತುಂಬಾನೇ ಬೇಜಾರಾಗಿರುತ್ತೆ. ಇನ್ನು ಈ ಕಡೆ ಗಂಗಂಗೆ ಕೀರ್ತಿ ಮೇಲೆ ಅನುಮಾನ ಬರುತ್ತೆ. ಯಾಕಂತ ಹೇಳಿದ್ರೆ ಕೀರ್ತಿ ರೂಮ್ ಎಲ್ಲ ಟಾಯ್ಸ್ಗಳಲ್ಲಿ ಕೂಡಿರುತ್ತೆ, ಎಲ್ಲಿ ನೋಡಿದ್ರು ಗೊಂಬೆ ಇರುತ್ತೆ. ಆಗ ಗಂಗಾ ಹೇಳ್ತಾಳೆ ಸುಪ್ರೀತನ ಹತ್ರ, ಅಲ್ಲ ಇದು ನಿಜವಾಗ್ಲೂ ಕೀರ್ತಿ ಅಕ್ಕ ಯಾಕೆ ಈ ರೀತಿ ಮಾಡ್ತಿದ್ದಾರೆ, ಅವ್ರು ಯಾಕೋ ವಿಚಿತ್ರವಾಗಿ ಆಡ್ತಿದ್ದಾರೆ, ಅವ್ರು ಬಂದಾಗ್ಲಿಂದನೂ ನೋಡ್ತಾ ಇದ್ದೇನೆ ತುಂಬಾ ವಿಚಿತ್ರವಾಗಿ ಆಡ್ತಿದ್ದಾರೆ, ಮಕ್ಕಳ ತರ ಬಿಹೇವ್ ಮಾಡ್ತಿದ್ದಾರೆ, ಯಾಕೆ ಅವ್ರು ಈ ರೀತಿ ಆಡ್ತಿದ್ದಾರೆ ಅಂತ ಕೇಳ್ತಾಳೆ. ಆಗ ಸುಪ್ರೀತಾ ಹೇಳ್ತಾಳೆ, ಏನಿಲ್ಲ ಗಂಗಾ, ಹಾಗೇನು ಇಲ್ಲ, ಅವಳು ಹೇಗಿದ್ದಾಳು ಹಾಗೇನೆ ಇದ್ದಾಳೆ, ಸ್ವಲ್ಪ ಟಯರ್ಡ್ ಆಗಿದ್ದಾಳೆ, ಅದಕ್ಕವಳು ಆ ರೀತಿ ಮಾಡ್ತಿದ್ದಾಳೆ, ಅವಳಿಗೆ ಸ್ವಲ್ಪ ರೆಸ್ಟ್ ಬೇಕು ಅಷ್ಟೇ ಅಂತ ಹೇಳ್ತಾಳೆ. ಆದ್ರೆ ಗಂಗಾ ಹೇಳ್ತಾಳೆ, ಏನು ಇಲ್ಲ ಸುಪ್ರೀತಾ ಮೇಡಮ್, ಅವ್ರಿಗೇನೋ ಆಗಿದೆ, ಯಾವಾಗ ನೋಡಿದ್ರು ಗೊಂಬೆ ಗೊಂಬೆ ಅಂತ ಹೇಳ್ತಾನೆ ಇರ್ತಾಳೆ. ಅಷ್ಟೇ ಅಲ್ಲ, ನಮ್ ಲಕ್ಷ್ಮಿ ಅಕ್ಕನ ಲಚ್ಚಿ ಲಚ್ಚಿ ಅಂತ ಹೇಳ್ತಾ ಇರ್ತಾರೆ, ಯಾಕಿದೆಲ್ಲ ಮಾಡ್ತಿದ್ದಾರೆ, ಏನಾಗಿದೆ ಅವರಿಗೆ ಅಂತ ಹೇಳ್ತಾಳೆ. ಆಗ ಕಾರುಣ್ಯ ಹೇಳ್ತಾಳೆ, ಅಯ್ಯೋ ಗಂಗಾ ಹಾಗೇನು ಇಲ್ಲ, ಅವಳು ಸರಿಯಾಗೇ ಇದ್ದಾಳೆ, ಸ್ವಲ್ಪ ಡಿಸ್ಟರ್ಬ್ ಆಗಿದ್ದಾಳೆ ಅಷ್ಟೇ ಅಂತ ಹೇಳ್ತಾಳೆ. ಆದ್ರೂ ಗಂಗಂಗ್ ಅನುಮಾನ ಹಾಗೇನೆ ಇರುತ್ತೆ. ಇನ್ನು ಈ ಕಡೆ ವೈಷ್ಣವ್ ತುಂಬಾ ಹತಾಶೆಗೊಂಡಿರ್ತಾನೆ. ಆಗ ವೈಷ್ಣವ್ ಹೇಳ್ತಾನೆ, ಮಹಾಲಕ್ಷ್ಮಿ ಅವರೇ, ನಿಮ್ ಮಡಿಲಲ್ಲಿ ಸ್ವಲ್ಪ ಹೊತ್ತು ಮಲ್ಕೋಬೋದಾ ಅಂತ ಹೇಳ್ತಾನೆ. ಆಗ ಲಕ್ಷ್ಮಿ ವೈಷ್ಣವನ ತನ್ನ ಮಡಿಲಲ್ಲಿ ಮಲಗಿಸ್ತಾಳೆ. ಆವಾಗ ವೈಷ್ಣವ್ ತುಂಬಾನೇ ದುಃಖ ಪಡ್ತಾನೆ. ಆಗಿದ್ದೆಲ್ಲ ಎಣಿಸ್ತಾನೆ. ಅಮ್ಮ ಎಷ್ಟು ಕೆಟ್ಟೋಳು ಅನ್ನೋದು ಅವನಿಗೆ ಗೊತ್ತಾಗುತ್ತೆ. ಇಲ್ಲಿಗೆ ಈ ಸಂಚಿಕೆ ಮುಗಿಯುತ್ತೆ. ನಮ್ಮ ವಾಚ್ ಕನ್ನಡ ಸೀರಿಯಲ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.